ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವೇದಾಂಕೃತೋಶ್ಚೇಯತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ಥಿತಿ ವಿಭೋಶ್ಚಾನೇಕಥಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 31ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ಮೊದಲು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸದ ನಕ್ಷತ್ರ ಅನುರಾಧ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಿದ್ಧನಾಮ ಯೋಗ ಇದೆ, ಭವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಕಾರ ಹುಣ್ಣಿಮೆ ಇವತ್ತು ಕಾರ ಹುಣ್ಣಿಮೆ ಅಂತ ಹೇಳಿದ್ದಾರೆ. ಆದ್ದರಿಂದ ಕಾರ ಹುಣ್ಣಿಮೆಯ ಆಚರಣೆ ನಮ್ಮ ಕಡೆಗಿಂತಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಇದೆ, ಆಚರಿಸ್ಕೊಳ್ಬಹುದು. ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವವರು ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು, ಮಾಡ್ಕೊಳ್ಬಹುದು. ಅಧಿಕ ಮಾಸವಾದರೂ ಪೌರ್ಣಿಮೆಯ ಸತ್ಯನಾರಾಯಣ ಪೂಜೆಗೆ ದೋಷ ಇಲ್ಲ, ಮಾಡ್ಕೊಳ್ಬಹುದು, ಶುಭವಾಗ್ತದೆ. ಇವತ್ತಿನ ದಿವಸದ ಗ್ರಹಗತಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ, ಶುಕ್ರನಿದ್ದಾನೆ, ಗುರು ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ, ಕನ್ಯಾ ಶೂನ್ಯವಾಗಿದೆ. ತುಲಾ ರಾಶಿಯಲ್ಲಿ ಮಾಂದಿ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಅನುರಾಧ ನಕ್ಷತ್ರದಲ್ಲಿ, ಧನುಷ್ ಶೂನ್ಯವಾಗಿದೆ, ಮಕರವೂ ಶೂನ್ಯವಾಗಿದೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಗಳ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕುಜನ ಸ್ವಕ್ಷೇತ್ರದಲ್ಲಿದ್ದಾನೆ, ಬಾಧಿಯಲ್ಲಿ ರಾಹು ಇದ್ದಾನೆ. ಕುಜನ ಬಲ ಚೆನ್ನಾಗಿದೆ, ತಲೆ ಗಟ್ಟಿ ಇದೆ. ಆದರೆ ಬಂಡೆಗೆ ಹೊಡಿಲಿಕ್ಕಾಗುತ್ತಾ? ಬಂಡೆಗೆ ತೊಂದರೆ ಆಗುವುದಿಲ್ಲ, ತಲೆಗೆ ತೊಂದರೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತಲೆ ಗಟ್ಟಿ ಇದ್ದರೂ ನಾವು ಜಾಗೃತರಾಗಿರಬೇಕಾಗಿರ್ತಕ್ಕಂಥದ್ದು. ನಮ್ಮ ವ್ಯವಹಾರವನ್ನು ಸರಿಯಾಗಿ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಬೇಕಾಗಿರ್ತಕ್ಕಂಥದ್ದು. ಅತಿಯಾಗಿ ಚಾಚಿದರೆ ನಮಗೆ ಅಪಾಯ ಕಟ್ಟಿಟ್ಟದ್ದು. ಅದಕ್ಕಿಂತಲೂ ಸಾಲ ಜಾಸ್ತಿ ಆಗ್ತದೆ, ಋಣ ಜಾಸ್ತಿ ಆಗ್ತದೆ. ಬಾಧಿಯಲ್ಲಿ ರಾಹು ಇದ್ದಾನೆ, ನಾಗದೋಷ. ಆ ನಾಗದೋಷ ಪರಿಹಾರಕ್ಕೆ ನಾಗಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕೆ, ಬೆನ್ನು ನೋವಿನ ಪರಿಹಾರಕ್ಕೆ, ಅಲರ್ಜಿ ನಿವಾರಣೆಗೆ, ನವೆ ರೋಗ ನಿವಾರಣೆಗೆ ನಾಗದೇವರ ಅನುಗ್ರಹ ಪಡ್ಕೊಳ್ಳಿ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಎಲ್ಲವೂ ಯಶಸ್ಸು ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಸೂರ್ಯ ಒಳ್ಳೆಯ ಬೆಳಕನ್ನು ಕೊಡ್ತಾ ಇದ್ದಾನೆ. ಆದರೆ ಶತ್ರು ಆಗಾಗ ತೊಂದರೆಯನ್ನು ಕೊಡ್ತಾನೆ. ಆಗಾಗ ಬಿಸಿಲಿನ ಜಳದಿಂದ ದೇಹ ಎಲ್ಲ ಬತ್ತಿ ಹೋಗ್ತದೆ, ಬಾಡಿ ಹೋಗ್ತದೆ, ಅದಕ್ಕಿಂತಲೂ ನೀರಿಳಿದು ಹೋಗ್ತದೆ. ಹಲವಾರು ತೊಂದರೆಗಳು ದೇಹಕ್ಕೆ, ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಭೂಮಿಗೂ ತೊಂದರೆ ಇರ್ತದೆ, ಮನೆಗೂ ತೊಂದರೆ ಇರ್ತದೆ, ಮನುಷ್ಯರಿಗೂ ತೊಂದರೆ ಇರ್ತದೆ, ಪಶು ಪಕ್ಷಿಗಳಿಗೂ ತೊಂದರೆ ಇರ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸೂರ್ಯನಾರಾಯಣನಿಗೆ ಪೂಜೆ ಪುನಸ್ಕಾರಗಳು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನ ಗಾಯತ್ರಿ ಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಇವತ್ತಿನ ದಿವಸ ಪರಿಹಾರವನ್ನು ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ, ಪೂರ್ವ ದಿಕ್ಕು ಯಶಸ್ಸನ್ನು ನೀಡ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ 3ನೇ ರಾಶಿ. ನಿಮ್ಮ ರಾಶಿಯಲ್ಲೇ 3 ಶುಭ ಗ್ರಹಗಳಿದ್ದಾವೆ. ಬುಧನಿದ್ದಾನೆ, ಶುಕ್ರನಿದ್ದಾನೆ, ಗುರು ಇದ್ದಾರೆ. ಹಾಗಿದ್ದಾಗ 3 ರೀತಿಯಂತಹ ಕಾರ್ಯದಲ್ಲಿ ಜಯವನ್ನು ಪಡೀತೀರಿ. ಆಧ್ಯಾತ್ಮಿಕ ಶಕ್ತಿ ನಿಮ್ಮದು, ಭೌತಿಕ ಶಕ್ತಿ ನಿಮ್ಮದು, ಆದಿ ದೈವಿಕ ಶಕ್ತಿಯು ನಿಮ್ಮದೇ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮೂರು ರೀತಿಯ ಶಕ್ತಿಯ ಬಲದಿಂದ
ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ, ಮನೆಯಲ್ಲಿ ಮಂಗಲ ಕಾರ್ಯ, ಮನೆಯಲ್ಲಿ ಸಂಭ್ರಮದ ಆಚರಣೆ, ಮನೆಯಲ್ಲಿ ವಿಶೇಷವಾಗಿ ಜನರು ಗಿಜಿಗುಡ್ತಾ ಇರ್ತಾರೆ. ಅಂದ್ರೇನು, ಮನೆ ತುಂಬ ಜನ ಇರ್ತಾರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ, ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಮಾಡಿ. ಹುಣ್ಣಿಮೆಯಾಗಿದೆ, ಆಗ ನಿಮ್ಮವರಿಗೆಲ್ಲ ಸತ್ಯನಾರಾಯಣ ಪ್ರಸಾದ, ಯಾವುದೇ ಲೋಪದೋಷಗಳಿದ್ದರೂ ಪರಿಹಾರ ಆಗಿ ಹೋಗ್ತದೆ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರಿಗೆ 5 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರ ಅಥವಾ ಆಗ್ನೇಯ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಕೆಲಸ ಕಾರ್ಯಗಳು ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ನೀಚ ಸ್ಥಾನದಲ್ಲಿ ಚಂದ್ರ. ಮನಸ್ಸು ದುರ್ಬಲ, ಮನಸ್ಸು ನಿಮಗೆ ಒಗ್ಗೂಡುವುದಿಲ್ಲ, ಕೆಲಸ ಕಾರ್ಯಗಳತ್ತ ಮನಸ್ಸು ಹೋಗುವುದಿಲ್ಲ. ಅದರಿಂದ ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಕುಟುಂಬದಲ್ಲಿ ನಾನಾ ರೀತಿಯಂತಹ ಚಿತ್ರಹಿಂಸೆ. ಪರಿಹಾರಕ್ಕೆ ಬೇಕಾಗಿರತಕ್ಕಂಥದ್ದೇನು? ನಾಗದೇವರ ಅನುಗ್ರಹ, ದೇವಿಯ ಅನುಗ್ರಹ ಪಡ್ಕೊಳ್ಳಿ. ನಾಗದೇವರನ್ನು ಪೂಜಿಸಿ. ನಾಗದೇವರ ಅನುಗ್ರಹದಿಂದ ಕಷ್ಟ ನಿವಾರಣೆ ಆಗ್ತದೆ. ದೇವಿಯ ಅನುಗ್ರಹದಿಂದ ದುರಿತಗಳು ದೂರವಾಗ್ತದೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪಶ್ಚಿಮ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮವಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭಭಾವದಲ್ಲಿ 3 ಶುಭ ಗ್ರಹಗಳು. ಲಾಭದ ಮೇಲೆ ಲಾಭ, ಸಾಕಷ್ಟು ಲಾಭವನ್ನು ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಬಂದಾಗ ಲಕ್ಷ್ಮೀ ದೇವಿಯನ್ನು ಒಳಗೆ ತಗೊಂಡ್ಬಿಡ್ಬೇಕು, ಬೇಡ ಅಂತ ಹೇಳಬಾರ್ದು. ಲಕ್ಷ್ಮಿಯ ಕೃಪಾ ಕಟಾಕ್ಷ ಇವತ್ತಿನ ದಿವಸ ಸಾಕಷ್ಟಿದೆ ಸಿಂಹರಾಶಿಯವರಿಗೆ. ಆದರೆ ಅಷ್ಟಮದಲ್ಲಿ ಶನಿ ಮಹಾತ್ಮ ನಿತ್ಯ ನೋಡ್ತಾ ಇದ್ದಾನೆ ಜೋಪಾನ. ದುಷ್ಟ ಜನರು ನಿಮಗೆ ಕೈ ಕೊಡುವಂತಹ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ತೊಡಕನ್ನು ತರುವಂತಹ ಸಾಧ್ಯತೆ ಇದೆ. ಅಪಾರವಾದಂತಹ ಧನ ಸಂಪತ್ತು ಬಂದರೂ ಸಹಿತವಾಗಿ ಕೈ ಎಟಕದೇ ಇರುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುದರ್ಶನ ಜಪ, ಸುದರ್ಶನ ಹೋಮ. ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಶಿವಾನುಗ್ರಹದಿಂದ ಎಲ್ಲ ದುರಿತಗಳು ನಿವಾರಣೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಕೇಸರಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮಭಾವದಲ್ಲಿ. ಉದ್ಯೋಗ ಇಲ್ಲದಿದ್ದರೆ ಒಳ್ಳೆ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಂಡ ಉದ್ಯೋಗವನ್ನು ಮಾಡಬೇಕು, ಬಂದ ಉದ್ಯೋಗವನ್ನು ಬಿಡಬಾರ್ದು. ಜೊತೆಯಲ್ಲಿ ಕಂಡ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದ್ದ ವ್ಯವಹಾರವನ್ನು ಸರಿಯಾಗಿ, ಸ್ವಚ್ಛವಾಗಿ, ಸುಂದರವಾಗಿ ಮಾಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಕನ್ಯಾ ರಾಶಿಯವರಿಗೆ ಶುಭವಾಗ್ತದೆ. ಇಲ್ಲದಿದ್ದರೆ ಕಾನೂನಿನ ಅಧಿಪತಿ ನೋಡ್ತಾ ಇದ್ದಾನೆ ಶನಿ ಮಹಾತ್ಮ ಪೂರ್ಣ ದೃಷ್ಟಿಯಲ್ಲಿ. ಕಾನೂನಿನ ಕೈ ಚಳಕ ನಿಮ್ಮ ಮೇಲೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಶನಿದೇವರ ಪ್ರೀತಿಗಾಗಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ. ನೀವು ಮಾಡ್ಬೋದು, ತಿಲಸ್ನಾಯಿ ಅಂತ ಹೇಳಿದ್ದಾರೆ, ಎಳ್ಳೆಣ್ಣೆಯಿಂದ ಸ್ನಾನವನ್ನು ಮಾಡಬೇಕು ಅಂತ ಮಾಡ್ಕೊಳ್ಬೋದು. ಶನಿದೇವರಿಗೆ ಎಳ್ಳೆಣ್ಣೆಯ ಸ್ನಾನವನ್ನು ಮಾಡಿಸ್ಬೋದು. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ವಿಷ್ಣು ದೇವರ ಅನುಗ್ರಹದಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ನಿತ್ತು ನೋಡ್ತಾ ಇದ್ದಾನೆ. ಗುರುವಿನ ದೃಷ್ಟಿ ಇದೆ. ಆದರೆ ವೈವಾಹಿಕ ಜೀವನಕ್ಕೆ ಕುಂಭ ವಿವಾಹ ಅಗತ್ಯ, ಅಥವಾ ವಿನಾಯಕ ಶಾಂತಿ ಅವಶ್ಯ ಬೇಕು, ಅಥವಾ ಭುವನೇಶ್ವರಿ ಶಾಂತಿಯನ್ನು ಮಾಡಿಕೊಳ್ಳಿ. ಆಗ ಭುವನೇಶ್ವರಿಯ ಅನುಗ್ರಹದಿಂದ ನಿಮಗೆ ಯಾವುದೇ ರೀತಿಯಂತಹ ಬಾಧಕ ಇಲ್ಲ, ದಾಂಪತ್ಯದಲ್ಲಿ ತೊಡಕಿಲ್ಲ, ಅನ್ಯೋನ್ಯ ದಾಂಪತ್ಯ ಉಳ್ಳವರಾಗಿರ್ತೀರಿ, ಐಕ್ಯಮತ್ಯ ಇರ್ತದೆ, ಮೈತ್ರೀಕರಣ ಚೆನ್ನಾಗಿರ್ತದೆ. ಅದಕ್ಕೋಸ್ಕರವಾಗಿ ಮಾಡಿಕೊಳ್ಳುವಂತಹದ್ದು ಭುವನೇಶ್ವರಿ ಶಾಂತಿ. ಜೊತೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗುರುವಿನ ಒಟ್ಟಿಗೆ ಇದ್ದಾನೆ. ಶತ್ರುತ್ವ ಇದೆ, ಅದನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರವಾಗಿ ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು ವಿಶೇಷವಾಗಿ 6 ನಿಮ್ಮ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ನಿಮಗೆ, ಬಿಳಿ ಬಣ್ಣದ ರೇಷ್ಮೆ ವಸ್ತ್ರಗಳು ನಿಮಗೆ ಯೋಗ್ಯವಾಗಿರ್ತದೆ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಅನುಕೂಲವಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜ 6ನೇ ಭಾವದಲ್ಲಿದ್ದಾನೆ, ಶತ್ರುಭಾವದಲ್ಲಿ. ರಾಶಿಯ ಅಧಿಪತಿಯೇ ಶತ್ರುಭಾವದಲ್ಲಿದ್ದಾಗ ರಾಶಿಗೆ ತೊಂದರೆ ಅಲ್ವೇ? 8ನೇ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾನೆ ಅಂದರೆ ಮನೆಯ ಯಜಮಾನನಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಲೆಗೆ ಮಿಂದ ನೀರು ಕಾಲಿಗೆ ಬರ್ತದೆ ಅಂತ ಒಂದು ಗಾದೆ ಇದೆ. ತಲೆಗೆ ಅಧಿಪತಿ ಕುಜ ಆಗಿದ್ದಾನೆ. ಕುಜನು ಮೇಷರಾಶಿಯಲ್ಲಿ ತಲೆ ಭಾಗದಲ್ಲಿದ್ದಾನೆ. ಹಾಗಂತ ವೃಶ್ಚಿಕ ರಾಶಿ ನಡುಭಾಗ. ಈ ನಡುಭಾಗಕ್ಕೆ ಏನಾದ್ರು ತೊಂದರೆ ಆಗ್ತದೆ ಕುಜನಿಂದ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹ, ನಾಗದೇವರ ಅನುಗ್ರಹ, ಜೊತೆಯಲ್ಲಿ ಬಂಧು ಬಾಂಧವರ ತೊಂದರೆ ಪರಿಹಾರ, ಭೂಮಿಯಲ್ಲಿ ಆಚೆ ಈಚೆ ಭೂಮಿ ಕಬಳಿಸುವವರ ತೊಂದರೆ ನಿವಾರಣೆ, ನಿಮ್ಮ ಭೂಮಿಯನ್ನು ನೀವು ಸ್ಥಿರವಾಗಿಟ್ಟುಕೊಳ್ಳಲಿಕ್ಕೆ ಅವಕಾಶ ಇದೆ. ಪರಿಹಾರವನ್ನು ಮಾಡಿಕೊಳ್ಳಿ, ನಾಗದೇವರ ಸೇವೆಯನ್ನು ಮಾಡಿ, ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ, 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಕೆಮ್ಮಣ್ಣದ ಬಟ್ಟೆಯನ್ನು ಉಟ್ಟುಕೊಳ್ಳಿ, ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಅನುಕೂಲವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು 7ನೇ ಭಾವದಲ್ಲಿ 2 ಶುಭ ಗ್ರಹಗಳ ಒಟ್ಟಿಗಿದ್ದಾರೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ, ಅಲ್ಲಿ ಗುರು ಇದ್ದಾನೆ ಅಂದಾಗ ಕುಟುಂಬದಲ್ಲಿ ಹಲವಾರು ತೊಂದರೆಗಳಿರ್ತಕ್ಕಂಥದ್ದು. ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ ಸ್ವಲ್ಪ ಕುಟುಂಬದವರ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕುಟುಂಬದ ಹಿರಿಯರೆಲ್ಲರೂ ಸಹಿತವಾಗಿ ಕ್ರುದ್ಧರಾಗುವಂತಹ ಸಾಧ್ಯತೆ ಇದೆ. ಕೆಲಸ ಕಾರ್ಯಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅಪಾರವಾದಂತಹ ಧನ ಸಂಪತ್ತು ಬಂದರೂ ಸಹಿತವಾಗಿ ಕೈಗೆಟಕದೇ ಇರುವಂತಹ ಸಾಧ್ಯತೆ ಇದೆ ಧನುರಾಶಿಯವರು ದೋಷ ನಿವಾರಣೆಗಾಗಿ ಏನು ಮಾಡಬೇಕು? ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಂತ್ರ ದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗ್ತದೆ. ಮಂಚಾಲಮ್ಮನ ಅನುಗ್ರಹದಿಂದ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇಂದಿನ ದಿವಸ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಯಶಸ್ಸನ್ನು ನೀಡುತ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿ ಬಾಧೆಯಲ್ಲಿದ್ದಾನೆ. ಚಂದ್ರನಿಂದ ನಿಮಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಕಿರಿಕಿರಿ, ದೇಹದಲ್ಲಿ ತಾಪ, ಅದಕ್ಕಿಂತಲೂ ಮುಖ್ಯವಾಗಿ ನೀರಿನ ದೋಷ ಇತ್ಯಾದಿಗಳ ಮೂಲಕವಾಗಿ ನಿಮಗೆ ಹಿಂಸೆ ಉಂಟಾಗುವಂತಹ ಲಕ್ಷಣಗಳು ನೋಡಿ. ಸಾಧಾರಣವಾಗಿ ಮಕರ ರಾಶಿಯವರು ಗಂಗಾ ಸ್ನಾನವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಯಾಕೆ ಹೇಳಿ? ಮಕರ ಅಂದರೆ ಮೊಸಳೆ, ಗಂಗೆಯ ವಾಹನ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಗಂಗೆ ಇಟ್ಕೊಂಡಿರಬೇಕು, ಅಥವಾ ನೀವು ಆಗಾಗ ಗಂಗಾ ಸ್ನಾನವನ್ನು ಮಾಡ್ತಾ ಇರಬೇಕು, ಅಥವಾ ಪ್ರತಿ ದಿವಸ ಗಂಗಾ ಹೇಳುವಂತಹ ಶಬ್ದವನ್ನು ಉಚ್ಚರಿಸ್ತಾ ಇರಬೇಕು. ಗಂಗೇತಿ ಯೋ ಬ್ರೂಯಾತ್ ಹೇಳ್ತಾ ಇರಬೇಕು. ಆಗ ನಿಮಗೆ ದೋಷ ಇರುವುದಿಲ್ಲ. ಗಂಗೆಯ ಶಬ್ದವನ್ನು ಹೇಳುವುದರಿಂದಲೂ ದೋಷ ಇರುವುದಿಲ್ಲ. ಸ್ನಾನಕ್ಕೆ ಹೋದಾಗ ಸ್ನಾನದ ನೀರನ್ನು ಮುಟ್ಟಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ನಮ್ಮ ಹಿರಿಯರು ಹೇಳಿಕೊಟ್ಟದ್ದು. ಅದನ್ನು ಮಾಡ್ತಾ ಬಂದರೂ ಸಹಿತವಾಗಿ ಗಂಗಾನುಗ್ರಹ ನಿಮ್ಮ ಕಷ್ಟಗಳೆಲ್ಲ ನಿರಸನವಾಗಿ ನಿಮ್ಮ ಗಂಟಲಿನ ಸಮಸ್ಯೆ ಪರಿಹಾರವಾಗ್ತದೆ. ನಿಮ್ಮ ಹೃದಯದ ಕಾಯಿಲೆಗಳು ನಿವಾರಣೆಯಾಗಿ ರೋಗ ನಿವಾರಣೆಯಾಗುವಂತಹ ಲಕ್ಷಣ. 8 ಮತ್ತು 4 ಬಳಸಿಕೊಳ್ಳಿ. ಬಿಳಿ ಬಣ್ಣ, ಕಪ್ಪು ಬಣ್ಣ, ನೀಲವರ್ಣ ಎಲ್ಲವೂ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರ, ಪಶ್ಚಿಮ ದಿಕ್ಕಿನ ವ್ಯವಹಾರ ನಿಮಗೆ ಕ್ಷೇಮವನ್ನು ತರುತ್ತದೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇದ್ದರಿಂದ ಮಂಗಲ ಕಾರ್ಯವನ್ನು ಮಾಡಬೇಕೊಳ್ಳುವಂತಹ ಹಂಬಲ. ಬಂಧು ಬಾಂಧವರಿಂದ ನಿಮಗೆ ಸದಾ ಕಾಲದಲ್ಲೂ ದುಂಬಾಲು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒತ್ತಡವನ್ನು ತರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿಟ್ಟಂತಹ ಹಣ ನಾಪತ್ತೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಚೋರ ಬಾಧೆ, ಮಕ್ಕಳ ಮೇಲೆ ಸಂಶಯದ ದೃಷ್ಟಿ ಇವೆಲ್ಲ ಉಂಟಾಗುವಂತಹದ್ದಿದೆ ಕುಂಭರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾರ್ತಿವೀರ್ಯಾರ್ಜುನ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಅಥವಾ ಕಾರ್ತಿವೀರ್ಯಾರ್ಜುನ ಯಂತ್ರವನ್ನು ಮಾಡಿಸಿ ಮನೆಯಲ್ಲಿಡಿ, ಅದರಿಂದ ಅನುಕೂಲವಾಗ್ತದೆ. ಜೊತೆಯಲ್ಲಿ 8, 7 ಈ ಸಂಖ್ಯೆಗಳನ್ನು ಬಳಕೆಗೆ ತೊಗೊಳ್ಳಿ. ಕಪ್ಪು, ಬಿಳಿ, ಕಾಕಿ
ಕಾವಿ ಇತ್ಯಾದಿ ಬಣ್ಣಗಳನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ರಿಯಲ್ ಎಸ್ಟೇಟನ್ನು ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ, ಕಾರಣ ಸುಖ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾವೆ. ಬಹಳ ದಿನದಿಂದ ಆಗದೆ ಹೋದಂತಹ ಕೆಲಸ ಇಂದು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 4ನೇ ಮನೆಯಲ್ಲಿರ್ತಕ್ಕಂತಹ ಶುಭಗ್ರಹಗಳು ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡಿಸ್ತವೆ. ವಾಹನವನ್ನು ಖರೀದಿ ಮಾಡುವಂತಹ ಇಚ್ಛೆ ಇದ್ದವರು ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ದೋಷ ನಿವಾರಣೆಗಾಗಿ ಶನಿ ಕಥೆಯನ್ನು ಮಾಡಿಸ್ಕೊಳ್ಳಿ, ಅಥವಾ ಕಪ್ಪು ಗಡಿಗೆಯಲ್ಲಿ ಎಳ್ಳನ್ನು ತುಂಬಿ ದಾನವನ್ನು ಮಾಡಿಕೊಳ್ಳಿ. ಆಗ ಶನಿದೇವರ ಕೋಪ ತಣ್ಣಗಾಗ್ತದೆ, ವ್ಯವಹಾರಗಳೆಲ್ಲ ಸುರಳಿತವಾಗುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಆಗಿ ಬರ್ತದೆ. ಉತ್ತರ ಈಶಾನ್ಯ ಭಾಗದಲ್ಲಿ ನಿಮ್ಮ ವ್ಯವಹಾರ ಮಾಡಿಕೊಳ್ಳಿ, ಶುಭವಾಗ್ತದೆ ಮೀನರಾಶಿಯವರು. 12 ರಾಶಿಯವರು ಇವತ್ತಿನ ದಿವಸ ಪೌರ್ಣಿಮೆ ಇದ್ದದ್ದರಿಂದ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ, ನಾರಾಯಣನ ಅನುಗ್ರಹದಿಂದ, ಸತ್ಯನಾರಾಯಣ ಪ್ರಸಾದ ಸ್ವೀಕಾರದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖವನ್ನು ಕಾಣುವಂಥ ಒಂದು ಸುಯೋಗ 12 ರಾಶಿಯವರಿಗೆ ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಶಾಂತಿಯ ಬಗ್ಗೆ ತಾವು ಭಾಳಷ್ಟು ತಿಳ್ಕೊಳ್ತಾ ಇದ್ದೀರಿ. 60 ವರ್ಷ, 70 ವರ್ಷ, 80 ವರ್ಷ, 82 ವರ್ಷ ಶಾಂತಿ ಮಾಡಿಸಿಕೊಳ್ಳುವವರಿಗೆ ಒಳ್ಳೆಯ ಸದವಕಾಶ ಇರತಕ್ಕಂಥದ್ದು. ಜುಲೈ 5ನೇ ತಾರೀಕು ಭಾನುವಾರದಂದು ವಿಶೇಷವಾಗಿ ದಾಬಸ್ಪೇಟೆಯ ಕಾಡುಗೆರೆ ಸಮೀಪದಲ್ಲಿರ್ತಕ್ಕಂತಹ ಮಹಾಮೃತ್ಯುಂಜಯನ ಸನ್ನಿಧಾನದಲ್ಲಿ ಷಷ್ಠಿಪೂರ್ತಿ ಶಾಂತಿಯಾದಿಗಳು ಜರುಗ್ತದೆ. ತಾವೇನಾದರೂ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಗೆ ಕೊಟ್ಟಂತಹ ನಂಬರನ್ನು ಉಪಯೋಗಿಸಿಕೊಂಡು ಬುಕ್ ಮಾಡಿಕೊಳ್ಳಿ, ನಮ್ಮನ್ನು ಸಂಪರ್ಕ ಮಾಡಿ. ನಾನೂ ಸಹಿತವಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.